ಥೋ ಸೋ ಚೀಪ್ ನಜ್ಜಿ ಥೋ ನಿಮ್ಮ ಈ ಥರ ಎಲ್ಲ ಆಡ್ತಾರೆ ಇನ್ನು ಜನ ಅಂತ ಅನ್ನಿಸ್ಬಿಡ್ತು ಗುರು ಇವತ್ತು CSK ಬ್ಯಾಟಿಂಗ್ ನೋಡ್ಬಿಟ್ಟು ಡಕೋಟಾ ಚಿತ್ರಾನ್ನ ಎದ್ದೋಗ್ಬಿಟ್ರು ಇವತ್ತು CSK ಅವರು 100 ರನ್ನ ಹೊಡೆಯೋದಕ್ಕೆ ಹಂಗೆ ತಿನ್ಕಾಡಿದ್ರಲ್ಲ 100 ರನ್ ಹೊಡಿತಾರೆ ಅಂತ ಒಂದು ಪಾಯಿಂಟಲ್ಲಿ ಅನಿಸ ಓವರ್ ಟರ್ನ್ ಆಡಿಲ್ಲ ನೆಟ್ಟಿಗೆ ಅಲ್ಲಿ ಸ್ವಲ್ಪ ಆಡಿಲ್ಲ ಅಂತಂದರೆ ಅವು 100 ರನ್ ಹೊಡಿತಾ ಇರಲಿಲ್ಲ ಇವತ್ತು ಓವರ್ ಟರ್ನ್ ಬಂದ್ಬಿಟ್ಟು ಅಲ್ಲಿ 43 ರನ್ ಹೊಡೆದಿರೋ ಬಾಟಮಲ್ಲಿ ಬಂದ್ಬಿಟ್ಟಲ್ಲಿ ಏನರು ಆಡಿದ್ದು ಇವತ್ತು CSK ಅವರು ಇವ್ರ ಮೇಲೆ ನಾನು ಪ್ರೆಡಿಕ್ಷನ್ ಮಾಡಿದ್ನಲ್ಲ ನನ್ನಂತ ದಡ್ಡ ಗಾಮ್ ನನ್ನ ಮಗ ಇನ್ನೊಬ್ಬ ಇಲ್ಲ ಅಲ್ಲಿ ಇಲ್ಲ ಕಾನ್ಫಿಡೆನ್ಸ್ ಇದೆ ಸ್ವಲ್ಪ ಯಂಗ್ಸ್ಟರ್ಸ್ಗಳೆಲ್ಲ ಇದ್ದಾರೆ ಹೆಸರು ಮಾಡಿರುವಂಥ ಯಂಗ್ಸ್ಟರ್ಸು ಕಾರ್ತಿಕ್ ಶರ್ಮಾ ಆಗಿರ್ಬೋದು ಈ ಕಡೆಯಿಂದ ಆಯುಷ್ ಮಾತ್ರೆ ಆಗಿರ್ಬೋದು ಹೌದು ಇವತ್ತು ಆಬ್ಸೆಂಟ್ ಆಗಿರ್ಬೋದು ಡೆವಾಲ್ಡ್ ಬ್ರೇವಿಸ್ ಅವರು ಇವ್ರ ಟೀಮ್ ಒಂಥರ ಹೆಂಗಿದೆ ಅಂತಂದರೆ ಒಂದು ಮೆಮ್ಮಿದೆಯಲ್ಲ ಕನ್ನಡದಲ್ಲಿ ಒಂದು ಕಾಮಿಡಿ ಇದೆ ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಇವತ್ತು ಬೇದಿ ಅಂತ ಒಂದನೇ ಬೆಡ್ಡಲ್ಲಿ ಅಡ್ಮಿಟ್ ಮಾಡಿದ್ದೀನಿ ಒಬ್ಬರನ್ನ ಕರ್ಕೊಂಡು ಹೋಗ್ಬಿಟ್ಟು ಪಾಲಿಡಾಲ್ ಕೊಡ್ಬಿಟ್ರು ಅಂತ 2ನೇ ಬೆಡ್ಡಲ್ಲಿ ಅಡ್ಮಿಟ್ ಮಾಡಿದ್ದೀನಿ ಹಾವು ಕಚ್ಬಿಡ್ತು ಅಂತ 3ನೇ ಬೆಡ್ಡಲ್ಲಿ ಅಡ್ಮಿಟ್ ಮಾಡಿದ್ದೀನಿ ಹಂಗೆ CSK ಅಂಗವಿಕಲ ಟೀಮ್ ಥರ ಆಗೋಗ್ಬಿಟ್ಟೈತೆ ಧೋನಿ ಹೋಗ್ತಾ ಇದ್ದಂಗೆ ಈ ಕಡೆ ನ್ಯಾಥನ್ ಎಲೀಸ್ ಹೋಗ್ತಾ ಇದ್ದಂಗೆ ಬ್ರೇವಿಸ್ ಹೋಗ್ತಾ ಇದ್ದಂಗೆ ಈ ಕಡೆಯಿಂದ ಟೀಮಲ್ಲಿ ಅವೈಲಬಿಲಿಟಿ ಇಶ್ಯೂಸ್ ಕಾಡ್ತಾ ಇದ್ದಂಗೆ ಏನೇನೋ ಆಗ್ತಿದೆ ಟೀಮಲ್ಲಿ ಆ್ಯಂಡ್ ಯಂಗ್ಸ್ಟರ್ಸ್ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಅಂತೂ ಇತ್ತು ಈ ಮ್ಯಾಚಲ್ಲಿ ಯಾರೂ ಕೂಡ ಡೆಲಿವರ್ ಮಾಡೋಕ್ಕಾಗಲಿಲ್ಲ ಏನು ಗುರು 6-6-0-2 ಟಾಪ್ 4 6-6-0-2 ಏನು ಸಿಂಗಲ್ ಡಿಜಿಟ್ ಎಣಿಸ್ತಾವ್ರಲ್ಲಿ ಬಂದರು ಹೋದ್ರು ಅವ್ರು 4 ವಿಕೆಟ್ನ ಕಳ್ಕೊಂಡವ್ರು ಪೋಪ್ಳಲ್ಲಿ 41 ರನ್ನ ಹೊಡೆದಿದ್ದಾರೆ ಆ ಸರ್ಫ್ರಾಜ್ ಖಾನ್ ಒಂಚೂರು ಸ್ವಲ್ಪ ಮಟ್ಟಿಗೆ ಆಕ್ಸಿಡೇಟ್ ಮಾಡಿದ್ರು ಆ ಪೋಪ್ಳ ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ರನ್ಸು ಕೂಡ ಒಳಗಡೆ ಇರೋದು ಸರ್ಫ್ರಾಜ್ ಖಾನಿಂದ ಅದೇ ಸಿಂಗಲ್ ಡಿಜಿಟ್ ದಾಟಿದ್ರು ಈ ಕಡೆಯಿಂದ ಕಾರ್ತಿಕ್ ಶರ್ಮಾ ಒಬ್ಬರು ಸಿಂಗಲ್ ಡಿಜಿಟ್ ದಾಟೋದೇ ಒಂದು ದೊಡ್ಡ ವಿಷಯ ಆಗೋಗ್ಬಿಟ್ಟಿತ್ತು CSK ಬ್ಯಾಟರ್ಸ್ಗಳಿಗೆ ಆ ಥರ ವರ್ಸ್ಟ್ ಬ್ಯಾಟಿಂಗ್ನ ಆಡಿದ್ದು ಸೀರಿಯಸ್ಲಿ ಗುರು ಅಜ್ಜಿಗೆ ಬಂತ ಅನ್ನಿಸ್ತು ವಿಕೆಟನ್ನು ಕಷ್ಟ ಇರಲ್ಲ ಬ್ಯಾಟಿಂಗ್ ಆಡೋದಕ್ಕೆ ಆ ಸಂಜು ಸ್ಯಾಮ್ಸನ್ ಔಟ್ ಆದಂಥ ರೀತಿ ಇತ್ತಲ್ಲ ಸಂಜು ಸ್ಯಾಮ್ಸನ್ ಔಟ್ ಆಗಿದ್ದೊಂದು ಡಿಲಿವರಿ ಡಿಲಿವರಿ ಅದೊಂಥರ ಕಂಪ್ಲೀಟ್ ಬೋಲಸ್ ಡಿಲಿವರಿ ಅಂತ ಹೇಳ್ತೀನಿ ಟಾಪ್ ಆಫ್ ದ ಆಫ್ ಸ್ಟಂಪ್ ಹೊಡೆಯೋದು ಒಂಥರ ಬಿದ್ದು ಹೋಗ್ಬಿಟ್ಟು ಹೊಡೆಯೋದು ಒಂಥರ ಡಿಲಿವರಿ ಅದಕ್ಕೆ ಔಟ್ ಆಗಿದ್ರೆ ಒಂದು ರೇಂಜಿಗೆ ಅರ್ಥ ಇದೆ ಅಂತಲೂ ಹೇಳ್ಬೋದು ಬಟ್ ಕಾಲು ಬರಲ್ಲ ಸಂಜು ಸ್ಯಾಮ್ಸನ್ಗೆ ಟೆಕ್ನಿಕಲಿ ಹೇಳುವುದ್ರು ಸೊ ಅದು ಬಿಟ್ಟು ನೋಡ್ತು ಅಂತಂದರೆ ಆಯುಷ್ ಮಾತ್ರ ಅವರು ಒಂದು ಸ್ವಲ್ಪ ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಅಂತ ಹೇಳಬೇಕು ಯಾಕಂತಂದರೆ ಡೌನ್ ದ ಲೆಗ್ ಹೋಗೋವಂಥ ಬಾಲ್ಗೆ ಸ್ವಲ್ಪ ಗ್ಲೌ ಟಚ್ ಆಗಿಬಿಟ್ಟು ಔಟ್ ಆಗೋದು ಸೊ ಅವೆರಡು ಡಿಸ್ಮಿಸಲ್ ಬಿಡ್ತು ಅಂತಂದರೆ ಇನ್ನೆಲ್ಲ ಆಲ್ಮೋಸ್ಟ್ ತ್ಯಾಗ ಮಾಡಿದ್ದಾರೆ CSK ಬ್ಯಾಟರ್ಸ್ಗಳು ವಿಕೆಟ್ಗಳನ್ನ ಔಟ್ ಆಗಿರೋಂಥ ರೀತಿಗಳು ನೋಡಿ ಯಾವ ಥರ ಅಂತ ಋತುರಾಜ್ ಗಾಯಕ್ವಾಡು ಸೀರಿಯಸ್ಲಿ ಥರ್ಡ್ ಕ್ಲಾಸ್ ಬ್ಯಾಟಿಂಗ್ ಆಡಿದ್ರು ಇವತ್ತು ಏನು ಗುರು ಆ ಥರ ವಿಕೆಟ್ ಬಿಟ್ಕೊಂಡು ಹೊಡಿಬೇಕಲ್ಲಿ ಸಂಜು ಸ್ಯಾಮ್ಸನ್ ಬೋಲ್ಡ್ ಆಗವ್ರೆ ಈ ಕಡೆಯಿಂದ ನೋಡ್ತವ್ರೆ ಇವ್ರು ಬೇರೆ ಹಿಂಗೆ ಆಡ್ತಾವ್ರೆ ವಿಕೆಟ್ ಬಿಟ್ಕೊಂಡು ಹೊಡೆಯುವಂಥದ್ದು ಏನಲ್ಲಿ ಏನು ಅಗಲಿಸ್ಕೊಂಡು ಹೊಡೆಯುವಂಥದ್ದು ಏನಿತ್ತಲ್ಲಿ ಅಲ್ಲ ರೂಮ್ ಕ್ರಿಯೇಟ್ ಮಾಡ್ಕೊಂಡು ರೂಮ್ ಕೊಡ್ತಿಲ್ಲ ಹೌದು ರೂಮ್ ಕೊಡ್ತಾ ಇರಲಿಲ್ಲ ಅಲ್ಲಿ ಹಂಗೇನೆ ಜೋಫರ್ ಆರ್ಟ್ಸ್ ಆಗಿರ್ಬೋದು ಬರ್ಜರ್ ಆಗಿರ್ಬೋದು ಇಬ್ಬರು ಕೂಡ ರೂಮೇ ಕೊಡ್ತಾ ಇರಲಿಲ್ಲ ಎಲ್ಲ ವಿಕೆಟ್ ಲೆಂತರಲ್ಲೇ ಆಗ್ತಾಯಿದ್ರು ಲೈನ್ ಲೆಂತ್ ಮೇಲೆ ಸಿಕ್ಕಾಪಟ್ಟೆ ಕಂಟ್ರೋಲ್ ಇವತ್ತು ಬುಡ ಹೊಡೆಯೋದಕ್ಕೆ ನೋಡ್ತಾ ಇದ್ರು ವಿಕೆಟ್ ಎಗ್ರಿಸೋಕ್ಕೆ ಪ್ಲಂಬಿನ್ ಫ್ರಂಟ್ ಮಾಡೋದಕ್ಕೆ ನೋಡ್ತಾ ಇದ್ರು LB ಆಗಬೇಕು ಇಲ್ಲಾಂದರೆ ಬೋಲ್ಡ್ ಆಗಬೇಕು ಅಂತ ಸೊ ಅದನ್ನೇ ಮಾಡಿಸಿದ್ರು ವಿಕೆಟ್ ಬಿಟ್ಕೊಂಡು ಹೊಡೆಯೋಕೆ ಹೋದ್ರು ಎಷ್ಟು ಆಗಲ್ಲ ಬಿಟ್ಟಿರೋದು ವಿಕೆಟಲ್ಲಿ ಇವತ್ತು ಹೋಪ್ಸ್ ಇದ್ದಿದೆ ಸಂಜು ಸ್ಯಾಮ್ಸನ್ ಮೇಲೆ ಋತುರಾಜ್ ಗಾಯಕ್ವಾಡ್ ಮೇಲೆ ಜೊತೆಗೆ ಆಯುಷ್ ಮಾತ್ರೆ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು ಈ ಟಾಪ್ 3ಯಿಂದ ಹೆವಿ ರನ್ಸ್ಗಳು ಬರಬಹುದು ಅಂತ ಈ ಟಾಪ್ 3ನೇ ಖೋತಾ ಹೊಡಿತಾ ಇದ್ದಂಗೆ ಇನ್ನು ಬಾಟಮಲ್ಲಿರೋರ ಮೇಲೆ ಇನ್ನೇನು ಎಕ್ಸ್ಪೆಕ್ಟೇಷನು ಆ ಮ್ಯಾಟಿ ಶಾಟ್ ಅವ್ರನ್ನ ಕರ್ಕೊಂಬಂದಿದ್ರು ಮ್ಯಾಟಿ ಶಾಟ್ ಮೇಲೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ನನಗಂತೂ ಇರಲಿಲ್ಲ ಆಡಿಸ್ಬೋದು ಅನ್ನೋದು ಗೊತ್ತಿತ್ತು ಬಟ್ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅವ್ರು ಆಡ್ತಾರೆ ಏನೋ ಧ್ವಂಸ ಮಾಡಿ ಇಟ್ಬಿಡ್ತಾರೆ ಅದು ಇದು ಅಂತೇನಿಲ್ಲ ತಗ್ಲಾಕೊಂಬಿಟ್ರಲ್ಲಿ ಡಿಸಿವ್ ಆಗ್ಬಿಟ್ರೆ ಹಂಗೇನೆ ಅಲ್ಲಿ ಸಂದೀಪ್ ಶರ್ಮಾ ಮಾಡಿದೆ ಅಂತ ಬೌಲಿಂಗು ಜೊತೆಗೆ ಹೊಸ್ದಾಗಿ ಹಾಕೊಂಡ್ರಲ್ಲಪ್ಪ ಪ್ಲೇಯರ್ ಯಾರು ಮರ್ತೇ ಹೋಗ್ಬಿಟ್ಟೆ ಅವ್ರ ಹೆಸರು ಬ್ರಿಜೇಶ್ ಅಂತ ಸ್ಪೆಲ್ ಮಾಡಿದ್ದು ಇನ್ನೇನು ಬಗರ್ ಅಂತ ಕೇಳಂಗಿಲ್ಲ ಮಸ್ತಾಗಿ ಸ್ಪೆಲ್ ಮಾಡಿದ್ರು ಇನಿಷಿಯಲ್ 2 ವಿಕೆಟ್ಸ್ ಬೇರೆ ಎತ್ತಿದ್ರು ಜೋಫರ್ ಆರ್ಚರ್ ಕೂಡ ಸೈಕಾಗಿ ಬೌಲಿಂಗ್ ಮಾಡಿದ್ರು ಮಾಡಿದವ್ರಿಗೆಲ್ಲ ವಿಕೆಟ್ಸು ಈ ಬ್ಯಾಟಲಲ್ಲಿ ಗೆದ್ದಿರೋದು ರವೀಂದ್ರ ಜಡೇಜಾ ಮೊದಲನೇ ಓವರೇ 2 ವಿಕೆಟು ಮಗ ರಾಜಸ್ಥಾನ್ ರಾಯಲ್ಸಿಗೆ ಎಷ್ಟೋ ವರ್ಷ ಆದಮೇಲೆ ಬಂದರು ಒಂಥರ ದತ್ತುಪುತ್ರ ಬಂದಂಗೆ ವಾಪಸ್ ಬಂದರು ದತ್ತುಪುತ್ರ ಅಲ್ಲ ಒರಿಜಿನಲ್ ಪುತ್ರ ಬಂದಂಗೆ ವಾಪಸ್ ಬಂದರು ಮೊದಲನೇ ಓವರಲ್ಲಿ CSK ಅಗೇನ್ಸ್ಟು 2 ವಿಕೆಟ್ ಎತ್ಬಿಟ್ಟು ಎಳಾಕ್ಬಿಟ್ರು ಹಂಗೇನೆ ಮ್ಯಾಚ್ನ ಸರ್ಫ್ರಾಜ್ ಖಾನು LB ಆಗಿಬಿಡ್ತಾರೆ ಜಡೇಜಾಗೆ ಏನೋ ಶಿವಮ್ ದುಬೆ ಬಂದ್ರಪ್ಪ ಅಲ್ಲಿ ಮೊದಲನೇ ಬಾಲೇ 6 ಇಟ್ಬಿಟ್ರು ನೆಕ್ಸ್ಟ್ ಬಾಲೇ 6 ಹೊಡೆದ್ಬಿಟ್ರು ಬಂದಿದ್ದು ಫಸ್ಟ್ ಬಾಲೇನೇ 6 ಹೊಡೆದ್ಬಿಟ್ರು ಜಡೇಜಾಗೆ ಆಮೇಲೆ ಒಂದು 2 ಬಾಲ್ ತಿನ್ಸಿದ್ರು ಔಟ್ಸೈಡ್ ಹಾಕಿದ್ರು ಸ್ವಲ್ಪ ವೈಡ್ ಲೈನಲ್ಲಿ ಹಾಕಿದ್ರು ಬಾಲ್ನ ಸೀದಾ ಕ್ಯಾಚ್ ಕೊಟ್ಟರು ತಗೊಳ್ಳಿ ನೋಡ್ಕೊಂಡು ಆಡಬೇಕಾಗಿತ್ತು ಗುರು ಅದೊಂಥರ ಸೀರಿಯಸ್ಸಾಗೆ ವಿಕೆಟ್ನ ಕೈ ಚೆಲ್ಲಿದ್ರು ಅಂತಲೇ ಹೇಳ್ತೀನಿ ಆ ಟೈಮಲ್ಲಿ ಜಡೇಜಾ ಒಂದು ವಿಕೆಟ್ನ ಎತ್ತಿದ್ದಾರೆ ಒಂದು 6 ಬಂದಿದೆ ನೋಡ್ಕೊಂಡು ಆಡೋವಂಥ ಟೈಮಲ್ಲಿ ಸಿಕ್ದು ಗುರು ಅಂತ ಹೊಡೆಯೋಕೆ ಹೋಯ್ತು ಅಂತಂದರೆ ಅದೇನು ಪರ್ಫೆಕ್ಟ್ ಸ್ಲಾಟಲ್ಲಿ ಇರಲಿಲ್ಲ ಅದು ಸ್ವಲ್ಪ ವೈಡ್ ಲೆಂತಲ್ಲಿ ಇತ್ತು ಬಾಲು ಸೊ ಅದನ್ನ ಎಳೆಯೋಕೆ ಹೋಯ್ತು ಅಂತಂದರೆ ಬಿಡಿ ಏನು ಮಾಡೋಕ್ಕೆ 6 ಆಗಿತ್ತು ಅಂತಂದರೆ ಚೆನ್ನಾಗೇನೆ ಕಾಣಿಸಿರೋದು ಬಟ್ ಬೌಂಡ್ರಿಯಲ್ಲಿ ಕ್ಯಾಚ್ ಹೋಯಿತು
ಸೊ ಕಾನ್ಫಿಡೆನ್ಸ್ ಕೊಡುವಂಥ ಪ್ಲೇಯರು ಅಲ್ಲಿ ಯಾರು ಇರಲಿಲ್ಲ ಗುರು. ಇನ್ನು ಪಾಪ ಅಲ್ಲಿ ಟುಕ್ಕು ಆಡಿದ್ರಷ್ಟೇ ಬಂದ್ಬಿಟ್ಟಲ್ಲಿ ಬಾಟಮಲ್ಲಿ ಜೆಮಿ ಓವರ್ಟನ್ ಅವರು. ಬಟ್ ಚೆನ್ನಾಗಿ ಆಡಿದ್ರು. ಅವ್ರು ಆಡಿಲ್ಲ ಅಂದರೆ ಅಷ್ಟು ಕೂಡ ಸ್ಕೋರ್ ಬರ್ತಾ ಇರಲಿಲ್ಲ. ಕಾರ್ತಿಕ್ ಶರ್ಮಾ ಜೊತೆಗೆ ಸರ್ಫರಾಜ್ ಖಾನ್ LBWಗೆ ರಿವ್ಯೂ ಬೇರೆ DRS ಬೇರೆ ತಗೊಂತವ್ರೆ. ಪ್ಲಮ್ಮಿನ ಫ್ರೆಂಡ್ ಆಗಿಬಿಟ್ಟು ಅದೇನೋ ಅದು ಹೆಂಗಿತ್ತು ಅಂದರೆ ತಗೊಂಡಿದ್ದು ಇನ್ಯಾರು ಇಲ್ಲ ಬರೋದಕ್ಕೆ ನಾವು ತಗೊಬೇಕು ಅನ್ನೋ ಥರ ತಗೊಂಡಂಗಿತ್ತು. ಅವ್ರಿಗೂ ಗೊತ್ತಿತ್ತು ಔಟು ಅಂತ, ಸುಮ್ಮನೆ ಕಾಟಾಚಾರಕ್ಕೆ ತಗೊಂಡಂಗಿತ್ತು ಅಲ್ಲಿ. ಸೊ ಸೀರಿಯಸ್ಲಿ ಕಾನ್ಫಿಡೆನ್ಸ್ ಅನ್ನೋದೇನಿತ್ತು ಇವತ್ತು CSK ಅವ್ರಿಗೆ. ಅದರಲ್ಲಿ ಬೇರೆ ಕ್ಯಾಚ್ ಬೇರೆ ಬಿಡ್ತಾರಲ್ಲ ಕಾರ್ತಿಕ್ ಶರ್ಮಾ ಅವರು. ಈ ಕಡೆಯಿಂದ ಇವ್ರದ್ದು ಯಾರಪ್ಪ ಅವರು ಸೂರ್ಯವಂಚಿದ ಕ್ಯಾಚ್ ಬೇರೆ ಬಿಡ್ತಾರೆ ಅಲ್ಲಿ. ಅವ್ರು ತೊಗೊಂಡು ಹೋಗಲ್ಲ ಅಜ್ಜಿ ಕ್ಯಾಚ್ ಬೇರೆ ಬಿಡ್ತಾರೆ. ತೊಗೊಳ್ಳಿ ಅಂತ 15 ಬಾಲಿಗೆ 15 ಹೊಡೆದು ಕಳಿಸಿದ್ರಲ್ಲಿ. ಅಲ್ಲ ಗುರು, ಈ ಥರ ಲೋ ಟೋಟಲ್ ಚೇಸ್ ಮಾಡಿಸ್ಕೊಳ್ಳೋಂಥ ಟೈಮಲ್ಲಿ ಅಂತ ಹೇಳ್ಬೇಕು, ಡಿಫೆಂಡ್ ಮಾಡೋ ಟೈಮಲ್ಲಿ ಅಂತ ಹೇಳೋಕ್ಕಾಗೋದಿಲ್ಲ. ಇವು ಹೊಡೆದ್ರ ಅಂತ ಟಾರ್ಗೆಟಿಗೆ ಅಲ್ಲ. ನೋಡಿ ಹೆಂಗಿದೆ ಅಂತ, ಲಾಸ್ಟ್ 2 ದಿನ ಸಖತ್ತಾಗಿ ಆಡಿದರು. 4 ಟೀಮ್ಗಳು ಕೂಡ ಸಖತ್ತಾಗಿ ಆಡಿದರು. 200ನ ನೋಡಿದ್ವಿ ನಾವು. ಎಲ್ಲರೂ ಕೂಡ ಮಸ್ತಾಗಿ ಆಡಿದರು. ನೋಡಿ ಸನ್ರೈಸರ್ಸು 3 ವಿಕೆಟ್ನ ಬೇಗ ಕಳ್ಕೊಂಡ್ರು. ಬಟ್ ಆದರೂ ಕೂಡ ಒಳ್ಳೆ ರಿಕವರಿ ತೊಗೊಂಡು 200ನ ಹೊಡೆದ್ರು. ಬಟ್ ಇವ್ರಿಗೆ ಅದೆಲ್ಲ ರಿಕವರಿ ಏನೂ ಇಲ್ಲ. ಬಂದ ಪುಟ್ಟ ರಿಕವರಿ ಯಾವಾಗಾದ್ರೂ ಜೇಮಿ ಓವರ್ಟನ್ನಿಂದ ರಿಕವರಿ ಆದರು. ಅದು ಬಾಟಮಲ್ಲಿ ರಿಕವರಿ ಆದರು, ಸ್ವಲ್ಪ ಮಟ್ಟಿಗೆ ರಿಕವರಿ ಆದರು. ಆ 120 ಹೊಡಿಬೇಕು ಅನ್ನೋ ರಿಕವರಿ ಅಷ್ಟೇ. 100 ರನ್ ಹೊಡೆಯೋದಕ್ಕೆ ಎಷ್ಟು ತಿಣ್ಕಾಡೋದು ಅಂದರೆ ಅಷ್ಟು ತಿಣ್ಕಾಡ್ಬಿಟ್ರು CSK ಅವ್ರು ಇವತ್ತು. ಸೀರಿಯಸ್ಲಿ ಇವರು ಚೀಪ್ ಬ್ಯಾಟಿಂಗ್ನ ಇವತ್ತು ಆಡಿದ್ದಾರೆ. ಎಕ್ಸ್ಪೆಕ್ಟೇಷನ್ ಇದ್ದು ಸಂಜು ಸ್ಯಾಮ್ಸನ್ ಮೇಲೆ ವಿಪರೀತವಾಗಿತ್ತು. ಅವರು 6 ರನ್ ಹೊಡಿತಾರೆ ಬಂದ್ಬಿಟ್ಟು. ಇವತ್ತು ಆ ಬ್ಯಾಟಲಲ್ಲಿ ಗೆದ್ದಿರೋದು ರವೀಂದ್ರ ಜಡೇಜಾ ಅವರು. ಸಂಜು ಸ್ಯಾಮ್ಸನ್ನ ಅಥವಾ ರವೀಂದ್ರ ಜಡೇಜಾನ ಯಾರು ಬ್ಯಾಟಲಲ್ಲಿ ಗೆಲ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು. ಅದರಲ್ಲಿ ಗೆದ್ದಿರೋದು ಸಂಜು ಸ್ಯಾಮ್ಸನ್ ಅಲ್ಲ, ರವೀಂದ್ರ ಜಡೇಜಾ ಅವರು. ವಿಜಯ ಪತಾಕೆನ ಇವತ್ತು ಆರಿಸಿದ್ದಾರೆ. ಸೊ ಇದನ್ನು ಈ ಟಾರ್ಗೆಟ್ನ ಚೇಸ್ ಡೌನ್ ಮಾಡೋದಕ್ಕೆ ಸಿಲಿ ಟಾರ್ಗೆಟ್, ಏನು ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇಟ್ಕೊಂಡು 120+ ಅಂದರೆ ಸಿಲಿ ಟಾರ್ಗೆಟ್ ಅಲ್ಲದೆ ಇನ್ನೇನು ದೊಡ್ಡ ಇದು ಡಿಫೆಂಡ್ ಮಾಡ್ಕೊಂಬಿಡ್ಬೋದು ಅಂತ ಹೇಳೋಕ್ಕಾಗತ್ತಾ? ಇದು ಏನು ಗರೋ ಡಿಫೆಂಡ್ ಮಾಡ್ಕೊಂಡಿರಿಲ್ವಾ ಅಲ್ಲಿ? 111 ಡಿಫೆಂಡ್ ಮಾಡ್ಕೊಂಡವ್ರು ನೀನೇನು ಹೇಳ್ತಿದ್ಯಾ? ಆ ಥರ ಎಲ್ಲ ಏನಿಲ್ಲ ಅಲ್ಲಿ. ವಿಕೆಟ್ ಆ ಥರ ಕಷ್ಟಕರವಾಗಿರೋಂಥ ವಿಕೆಟೆಲ್ಲ ಏನಿರಲಿಲ್ಲ ಅಲ್ಲಿ. ಚೆನ್ನಾಗೇನೇ ಇತ್ತು ವಿಕೆಟ್ ಬ್ಯಾಟಿಂಗ್ ಆಡೋದಕ್ಕೆ. ವಿಕೆಟ್ಗಳನ್ನೆಲ್ಲ ಕೈ ಚೆಲ್ಲಿದ್ರು. ಸ್ಯಾಮ್ಸನ್ ಔಟ್ ಆಗಿದ್ದು ಜೊತೆಗೆ ಮಾತ್ರ ಔಟ್ ಆಗಿದ್ದು, ಅವೆರಡು ಬಿಡ್ತು ಎಲ್ಲ ಕೈ ಚೆಲ್ಲಿರುವಂಥ ವಿಕೆಟ್ಗಳೇ. ಸೊ ಇನ್ನೇನು ಹೇಳೋದಪ್ಪ, ಅಲ್ಲಿ ಲಾಸ್ಟಲ್ಲಿ ರನ್ಔಟ್ ಬೇರೆ ಆಗ್ತಾರೆ. ಅಲ್ಲಿ ಇನ್ನೊಂದು 2 ಬಾಲ್ ಏನೋ ಇತ್ತು. ಇನ್ನೊಂದು 2 ಬಾಲ್ ಅದೇ ಓವರ್ಟನ್ ಆಡಬೇಕು ಅಂತ ಒಂದು ಇದರಲ್ಲಿ ಹೋಗ್ಬಿಟ್ಟು ಫ್ರಸ್ಟ್ರೇಷನ್ಗೆ ಹೋಗ್ಬಿಟ್ಟು ರನ್ಔಟ್ ಆಗ್ತಾರೆ. ಸೊ ಈ ಕಡೆ ಚೇಸ್ ಆನ್ ಮಾಡೋದಕ್ಕೆ ಅಂತ ಬಂದಂತಹ ಇನ್ನೇನಪ್ಪ ಇಬ್ಬರು ಲೆಫ್ಟ್ ಹ್ಯಾಂಡರ್ಸು ಹಾಕ್ಕೊಂಡು ಗುಮಾಡ್ಬಿಟ್ರು. ಅದೇ ಕ್ಯಾಚ್ ಡ್ರಾಪ್ ಆಗ್ತಿದ್ದಂಗೆ ಇನ್ನೇನು ಒಂಥರ ರೋಗಿ ಬಯಸಿದ್ದು ಅಲೋ ಏನೋ ವೈದ್ಯ ಹೇಳಿದ್ದು ಅಲೋ ಅನ್ನೋ ಥರನೇ ಇತ್ತು. ನಾನು ಹಿಂಗೆ ಆಡ್ತೀನಿ, ನೀವು ತೊಗೊಳ್ಳಿ ಅಂತ ಕೊಟ್ಟರು. ಪವರ್ ಪ್ಲೇನೇ 50 ಕಂಪ್ಲೀಟ್ ಮಾಡಿ ಹಾಕ್ಬಿಟ್ರು. 15 ಬಾಲಿಗೆ ಬಂದಂಥ 50. ಇವ್ರು ಪವರ್ ಪ್ಲೇ 41 ನೋಡ್ಬಿಟ್ಟು 4 ವಿಕೆಟ್ ಕಳ್ಕೊಂಡ್ರೆ. ಇವ್ರು ನೋ ಲಾಸ್ಗೆ 74 ರನ್ ಹೊಡೆದಿದ್ದಾರೆ ಅಲ್ಲಿ. ಇನ್ನೂ ಟಾರ್ಗೆಟ್ ಅಲ್ಲ, 220, 230 ಟಾರ್ಗೆಟ್ ಕೊಟ್ಟರು ಕೂಡ ಚೇಸ್ ಆನ್ ಮಾಡೋಂಥ ಕೇಪಬಿಲಿಟಿ ರಾಜಸ್ಥಾನ ರಾಯಲ್ಸ್ಗೆ ಇತ್ತು. ಬಟ್ ಅವರು ವಿಕೆಟ್ ಲಾಸ್ ಆಗದೆ ಹೊಡಿತಾರೆ ಅಂತ ಅನ್ಕೊಂಡಿದ್ರೆ, ನೋ ಲಾಸ್ಗೆ ಹೊಡಿತಾರೆ ಅಂತ ಅನ್ಕೊಂಡಿದ್ರೆ ಟಾರ್ಗೆಟ್ನ. ಬಟ್ ಆದರೂ ಅವರು ಕೂಡ 2 ವಿಕೆಟ್ನ ಕಳ್ಕೊಂಡ್ರು. ಇವತ್ತು ಆಶ್ಚರ್ಯಕರವಾಗಿ ಧ್ರುವ್ ಜುರಾಲ್ನ ಬೇರೆ ನಂಬರ್ 3 ಕಳಿಸ್ಬಿಟ್ಟಿದ್ರಪ್ಪ. ನಾನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಬಿಡಿಲ್ಲ, ಧ್ರುವ್ ಜುರಾಲ್ಗೆ ಪ್ರಮೋಟ್ ಮಾಡಿದ್ದಾರೆ. ಈ ಹಿಂದೆ ಈ ಥರ ಆಡಿಸ್ತಾ ಇರಲಿಲ್ಲ ಅವರು ಡೌನ್ ದ ಆರ್ಡ್ರಲ್ಲಿ ಆಡಿಸ್ತಾಯಿದ್ರು ಅಥವಾ ಪರ್ಫೆಕ್ಟ್ ಮಿಡ್ಲ್ ಆರ್ಡ್ರಲ್ಲಿ ಆಡಿಸ್ತಾಯಿದ್ರು. ಸೊ ನಂಬರ್ 3 ಆಡಿಸಿದ್ದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತಲೇ ಅನ್ನಿಸ್ತು. ಇನ್ನೇನು ಅಲ್ಲಿ ಬಂದ್ಬಿಟ್ಟು ಫಿನಿಷ್ ಮಾಡಿದ್ರು ಜೈಸ್ವಾಲ್ ಅವರ ಜೊತೆಗೆ. ಪರಾಗಣ ಬಂದ್ಬಿಟ್ಟು ಒಂದು ಸ್ವಲ್ಪ ಫಾರ್ಮ್ಯಾಲಿಟೀಸ್ನ ಮುಗಿಸ್ಬೇಕಾಯಿತು ಜೈಸ್ವಾಲ್ ಜೊತೆಗೆ ಅಷ್ಟೇ. ಇನ್ನೇನು ಇರಲಿಲ್ಲ ಅಲ್ಲಿ. ಧ್ವಂಸ ಮಾಡಿ ಇಟ್ಬಿಟ್ರು. ದಿ ಹ್ಯೂಜ್ ಮಾರ್ಜಿನ್ ವಿಕೆಟ್, 8 ವಿಕೆಟ್ಗಳ ಭಾರಿ ಜಯ. ಸೀರಿಯಸ್ಲಿ ಸಿಲಿ. CSKಯ ಒಂದು ಸ್ಟ್ಯಾಂಡರ್ಡ್ಸ್ಗೆ ಇದೊಂಥರ ಅಜೀಬಲ್ಲ, ಕಳಪೆ ಅಲ್ಲ, ಚಿತ್ರಾನ್ನ ಎದ್ದೋಗ್ಬಿಟ್ಟಿದ್ದಾರೆ. ಅಲ್ಲ, ಈ ಟೀಮ್ ಮೇಲೆ ನಾವು ನಮ್ಮ RCB ಮೇಲೆ ಆಡೋಕ್ಕೆ ಬರ್ತಾವ್ರಲ್ಲ ನೆಕ್ಸ್ಟ್ ಮ್ಯಾಚು, ಇದು ಯಾವ ಆ್ಯಂಗಲಲ್ಲಿ ಸೋಲ್ತಾರೆ ಅಂತ ಅಂದರೆ ನೆನೆಸ್ಕೊಂಡ್ರೆ ಒಂಥರ ಒಳ್ಳೆ ಮಜಾ ಬರ್ತಾಯಿದೆ. ಗುರು, ನಮಗೆ ಕಾಂಪಿಟೇಷನ್ ಬೇಕಮ್ಮ. ಈ ಥರ ಎಲ್ಲ ಆಯಿತು ಅಂತ ನಿಜವಾಗ್ಲೂ ಸಿಲಿ ಅಂತ ಅನಿಸ್ಬಿಡುತ್ತೆ. ಆಡಲೇಬೇಡ್ರಿ ನೀವು ಅಂತ ಅನಿಸ್ಬಿಡುತ್ತೆ RCB ಮೇಲೆ. ಈ ಥರ ಎಲ್ಲ ಸೋಲ್ತೀರಾ ಅಂತಂದರೆ ನೀವು ಬರಲೇಬೇಡಿ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ. ಅಜೀಬಾಗಿ ಆಡ್ತೀರಾ ಅಂತಂದರೆ. ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ಯಂಗ್ಸ್ಟರ್ಸ್ ಇದ್ದಾರೆ ಚೆನ್ನಾಗಿ ಆಡ್ತಾರೆ ಅನ್ನೋ. ಸರ್ಫರಾಜ್ ಖಾನ್ ಇದ್ದಾರೆ, ಕಾರ್ತಿಕ್ ಶರ್ಮಾ ಇದ್ದಾರೆ, ಆಯುಷ್ ಮಾತ್ರೆ ಇದ್ದಾರೆ, ಹಿಂಗಿದ್ದಾರೆ. ಇಂಪ್ಯಾಕ್ಟ್ ಪ್ಲೇಯರ್ನೇ ತೊಗೊಂಡ್ಬಿಟ್ರಿ ಇಲ್ಲಿ ಸರ್ಫರಾಜ್ ಖಾನ್ ಅವ್ರನ್ನ. ಅಲ್ಲಿ ಟಕ್ಕನಾಗಿ ಇವ್ರು ವಿಕೆಟ್ಗಳು ಪಟ ನಂಗೆ ಬೀಳ್ತಿದ್ದಂಗೆ ಸೆಕೆಂಡ್ ಇನ್ನಿಂಗ್ಸಿಗೆ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರು ಇಂಪ್ಯಾಕ್ಟ್ ಪ್ಲೇಯರ್ನ. ಫಸ್ಟ್ ಇನ್ನಿಂಗ್ಸಲ್ಲೇ ತೊಗೊಂಡ್ಬಿಟ್ರು. ಬಾರಪ್ಪ ಇನ್ನೇನು ನಮ್ಮ ಮಕ್ಕಳು ಏನೂ ಆಡ್ತಾ ಇಲ್ಲ ಅಂತ ಅವಾಗಲೇ ಕರ್ಕೊಂಡ್ಬಿಟ್ರು. ಸ್ವಲ್ಪ ಫನಿಯಾಗಿ ಆಡಿದ್ರೆ ಅಷ್ಟೇ ಇವತ್ತು CSK ಅವರು. ಅದು ಪ್ರಿಡಿಕ್ಷನ್ ಮಾಡಿದ್ದೆ, ಇವತ್ತು ಕಾಲೆತ್ಕೊಂಡಿದೆ, ಏನೂ ಮಾಡೋದಕ್ಕಾಗೋದಿಲ್ಲ. ನೋಡೋಣ ನೆಕ್ಸ್ಟ್ ಪ್ರಿಡಿಕ್ಷನ್ ಏನಾಗುತ್ತೆ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.